ಭಾಗದಲ್ಲಿ ನಮ್ಮ ಕರ್ರಳ್ಳಿ ದೇವಸ್ಥಾನ ಅಂತ ಹೇಳಿದ್ರೆ, ಬಸವಣ್ಣನ ದೇವಸ್ಥಾನ ಅಂತ ಹೇಳಿದ್ರೆ ಒಂದು ಭಕ್ತಿ ಪ್ರಧಾನವಾದಂಥ ಕ್ಷೇತ್ರ. ದಿನೇ ದಿನಕ್ಕೆ ಭಕ್ತರನ್ನು ಹೆಚ್ಚಿನ ರೀತಿಯಲ್ಲಿ ಆಕರ್ಷಣೆ ಮಾಡುವಂತಹ ಇದು. ಮತ್ತು 2 ಚೌಲ್ಟ್ರಿ ಮಾಡಿದ್ದಾರೆ ಟ್ರಸ್ಟ್ ವತಿಯಿಂದ. ಮದುವೆಗಳು ದಿನನಿತ್ಯ ಮದುವೆಗಳು ಬೇರೆ ನಡೀತಾ ಇದೆ. ಹಾಗಾಗಿ ರಸ್ತೆ ಏನಾಗಿತ್ತು, ತುಂಬ ಚಿಕ್ಕದಾಗಿತ್ತು. ಹಾಗಾಗಿ ಬಾಲಣ್ಣವರು ಎಲ್ಲ ಒಂದು ಕಡೆ ಅಭಿವೃದ್ಧಿ ಕಡೆಗೆ ಚಿಂತನೆ ಕೊಡ್ತಾ ಇರೋದ್ರಿಂದ ಅವರ ಏನೇ ಎಲ್ಲೋ ಅಭಿವೃದ್ಧಿ ಆಗಬೇಕು ಅನ್ನೋದ್ರಲ್ಲಿ ಆ ನಿಟ್ಟಿನಲ್ಲಿ ಇವತ್ತು ಸುಮಾರು 1 ಕಿಲೋಮೀಟರ್ ಜಾಗ ಇದೆ. 1 ಕಿಲೋಮೀಟರ್ಗೆ ಸುಮಾರು 3.5 ಕೋಟಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಅದೇ ಅತ್ಯುತ್ತಮವಾದ ಒಂದು ಬಾಕ್ಸನ್ನು ಆ ಕಡೆ ಈ ಕಡೆ ಬಾಕ್ಸನ್ನು ಮಾಡಿ 18 ಅಡಿ, ಈ ಕಡೆಯಿಂದ 9, ಆ ಕಡೆಯಿಂದ 9, 18 ಅಡಿ ಅಗಲವನ್ನು ಮಾಡಿ ಒಂದು ಕಾಂಕ್ರೀಟ್ ರಸ್ತೆ, ಉತ್ತಮವಾದ ಇವತ್ತೇನು NS ರೋಡಲ್ಲಿ ನೋಡ್ತಾ ಇದ್ರೆ ಕಾಂಕ್ರೀಟ್ ರಸ್ತೆ, ಆ ಮಟ್ಟದ ಒಂದು ರಸ್ತೆಯನ್ನು ಆಗಬೇಕು ಅಂತೇಳಿ ಬಾಲಣ್ಣವರು ಇವತ್ತು ಚಾಲನೆ ಕೊಡ್ತಾ ಇದ್ದಾರೆ. ಇವತ್ತು ಅಗಲೀಕರಣಕ್ಕೆ ಚಾಲನೆ ಕೊಡ್ತಾ ಇದ್ದಾರೆ. ಕಾಂಕ್ರೀಟ್ ಆಗೋ ಸಮಯದಲ್ಲಿ ಬಾಲಣ್ಣವರೇ ಬಂದು ಪೂಜೆಯನ್ನು ಮಾಡ್ತಾರೆ. ಇವತ್ತು ಅಗಲೀಕರಣ ಮಾಡ್ತಾರೆ, ಆ ಕಡೆ ಮತ್ತೆ ಎಲ್ಲ ಮಾಡಬೇಕು. ಅದಕ್ಕೆ ಅಗಲೀಕರಣ ಮಾಡೋಕ್ಕೆ ಇವತ್ತು ಪೂಜೆಯನ್ನು ಇಟ್ಕೊಂಡಿದ್ವಿ. ಎಲ್ಲ ಇವತ್ತು ನಮ್ಮ ಟ್ರಸ್ಟು ಎಲ್ಲ ಅಧ್ಯಕ್ಷರಾದಿಯಾಗಿ ಎಲ್ಲ ಮುಖಂಡರುಗಳೆಲ್ಲ ಭಾಗವಹಿಸಿದ್ದಾರೆ. ಮತ್ತು ನಮ್ಮ ಮುಖಂಡರ ಚಿಕ್ಕಣ್ಣವರು, ನಮ್ಮ ಸುರೇಶ್ ಅವರು, ನಮ್ಮ ರಾಜಕಾರಣ ಪಟೇಲರು ಎಲ್ಲರೂ ಭಾಗವಹಿಸಿದ್ದಾರೆ ಬೆಳಗ್ಗೆ. ಯಾಕೆಂದರೆ ಇದೊಂದು ಆಗಬೇಕಾಗಿತ್ತು, ಮುಖ್ಯವಾಗಿ ಇದೊಂದು ಕೆಲಸ ಆಗಬೇಕಾಗಿತ್ತು. ಅದಲ್ಲದೆ ಈಗ ಗವಿನಾಮಂಗಲ ರೋಡು ಅದು ಎಲ್ಲ ಹಾಳಾಗಿ ಕಿತ್ತೋಗ್ಬಿಟ್ಟಿದೆ. ಅದಕ್ಕೂ ಸಹ 8 ಕೋಟಿ ವೆಚ್ಚದಲ್ಲಿ ಅದನ್ನು ಸಹ ಇನ್ನು ಕೆಲವೇ ದಿನಗಳಲ್ಲಿ ಪೂಜೆಯನ್ನು ಮಾಡ್ತೀವಿ. ಈಗ ಏನು ಅಲ್ಲಿ ರಾಮನಗರ KCP ರೋಡಿಂದ ಸ್ಟಾರ್ಟ್ ಆಗಿದ್ದಾಗ ಡಬಲ್ ರೋಡ್ ಬರುತ್ತೆ, ಈಗ ಕಾಂಕ್ರೀಟ್ ರೋಡ್ ಆಗುತ್ತೆ. ಸಮೇತ ಕಾಂಕ್ರೀಟ್ ತುಂಬ ಗುಣಮಟ್ಟದ ರಸ್ತೆಯನ್ನು ಬಾಲಣ್ಣವರು ಮಾಡ್ತಾ ಇದ್ದಾರೆ. ಯಾವ ಯೋಜನೆ ತಗೊಂಡಿದೆ ಸರ್ ಇದು? ಯಾವ ಯೋಜನೆ ನಡೀತಾರೆ? ಯಾವುದಪ್ಪ ಅದು? ಮಹೇಶ್ ಯಾವ CMIDFಲ್ಲಿ 3.5 ಕೋಟಿ ವೆಚ್ಚ, 1 ಕಿಲೋಮೀಟರ್ಗೆ 3.5 ಕೋಟಿ ಗುಣಮಟ್ಟದ ಕೆಲಸ. ಒಳ್ಳೆ ಪುಣ್ಯಕ್ಷೇತ್ರ, ತುಂಬಾ ಜನ ಬರ್ತಾ ಇರ್ತಾರೆ, ಇಲ್ಲಿ ಮದುವೆಗಳು ಆಗ್ತಾ ಇರ್ತವೆ, ದೇವಸ್ಥಾನಕ್ಕೂ ಬರ್ತಾ ಇರ್ತಾರೆ. ಜಾತ್ರೆ ಅಲ್ದಲ್ಲೇ ಮದುವೆಗಳಾಗೋದಿದೆಯಲ್ಲ, ಚೌಲ್ಟ್ರಿಗಳಿದೆ. 2 ಚೌಲ್ಟ್ರಿ ಬಡವರಿಗೆ ಅಂತ ಟ್ರಸ್ಟ್ ವತಿಯಿಂದ ಎಲ್ಲ ಮಧ್ಯಮ ವರ್ಗದವರು ಮದುವೆ ಮಾಡ್ತಾರೆ. ತುಂಬ ಭಕ್ತಿ ಪ್ರಧಾನವಾದ ಕ್ಷೇತ್ರ. ಅದೊಂದು ಮನಗಂಡು ಬಾಲಣ್ಣವರು ಇದೊಂದು ಕ್ಷೇತ್ರನ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಇನ್ನು ಬೇಡಿಕೆಗಳು ಇಟ್ಟಿದ್ದಾರೆ. ಟ್ರಸ್ಟ್ನವರೆಲ್ಲ ಬೇಡಿಕೆ ಇಟ್ಟಿದ್ದಾರೆ, ಎಲ್ಲ ಬಗೆಹರಿಸ್ಕೊಡ್ತೀವಿ. ಉತ್ತಮವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಬಾಲಣ್ಣವ್ರಿಗೆ ನಮ್ಮೆಲ್ಲ ಮುಖಂಡರ ಪರವಾಗಿ, ಸಾರ್ವಜನಿಕರ ಪರವಾಗಿ ತುಂಬ ಅಭಿನಂದನೆಗಳು ಸಲ್ಲಿಸ್ತೀವಿ. ಯಾಕೆಂದರೆ ಎಲ್ಲ ಒಂದು ಕಡೆ ಒಂದು ಬಾಲಣ್ಣ ಪದೇ ಹೇಳ್ತಾ ಇದ್ರು, ಸರ್ಕಾರ ಇದ್ರೆ ಏನಾದ್ರು ಒಂದು ಮಾಡ್ಬೋದು ಅಂತೇಳಿ. ಇವತ್ತು ನೀವು ನೋಡ್ತಾ ಇದ್ದೀರಾ, ಇನ್ನು ಕೇವಲ 6 ತಿಂಗಳು. ನಾನು ವಿರೋಧ ಪಕ್ಷದವ್ರಿಗೆ ನಾನು ಮನವಿ ಮಾಡೋದು ಅಷ್ಟೇ, ಕೇವಲ 6 ತಿಂಗಳು ಸಮಾಧಾನವಾಗಿರಿ. ಚರ್ಚೆಗಳು ಬಿಡಿ. ಅದು ಅನಗತ್ಯವಾಗಿ ನೀವೇನು ಟೀಕೆ ಮಾಡ್ತಾ ಇದ್ರಲ್ಲ, ಟೀಕೆಗಳನ್ನ ಬಿಡಿ. ಎಲ್ಲರೂ ಕೆಲಸಗಳು ತಪ್ಪಾಗ್ತಾ ಇದೆ, ಅದನ್ನು ಕಂಡುಹಿಡೀರಿ. ನಿಮ್ಗೆ ದಂಡಿಸೋ ಹಕ್ಕಿದೆ, ದಂಡಿಸಿ. ಆದರೆ ವೈಯಕ್ತಿಕವಾಗಿ ದಂಡಿಸ್ಕೊಂಡು ಏನೇನೋ ಇಳಿಸಲ್ಲದ ಆರೋಪಗಳನ್ನ ಮಾಡೋದು ಬದಲು ಏನು ಅಭಿವೃದ್ಧಿ ಆಗ್ತಾ ಇದೆ, ಅಭಿವೃದ್ಧಿ ಹೆಂಗೆ ಮಾಡ್ತಾ ಇದ್ದಾರೆ ಅದನ್ನು ಚಿಂತನೆ ಮಾಡಬೇಕು. ಯಾಕೆಂದರೆ ಇವತ್ತು ಸರ್ಕಾರ 5 ಯೋಜನೆಗಳು ಕೊಡ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಚುನಾವಣೆಗಿಂತ ಮುಂಚೆ 5 ಯೋಜನೆಗಳನ್ನ ಅವರು ಇದು ಮಾಡಿದರು. ಆ 5 ಯೋಜನೆಗಳ ಜೊತೆಯಲ್ಲಿ ಇವತ್ತು ಡೆವಲಪ್ಮೆಂಟ್ ಆಗಲ್ಲ ಅಂತ ಹೇಳ್ತೀರಲ್ಲ, ಇವತ್ತು ನಮ್ಮ ಬಾಲಣ್ಣವ್ರು ಮಾಡಿ ತೋರಿಸ್ತಾ ಇದ್ದಾರೆ. 5 ಯೋಜನೆಗಳ ಜೊತೆಯಲ್ಲಿ ಅಭಿವೃದ್ಧಿ ಯಾವ ಥರ ಮಾಡಬೇಕು ಅಂತ ಅಭಿವೃದ್ಧಿನ ಮಾಡಿ ತೋರಿಸ್ತಾ ಇದ್ದಾರೆ. ಕೇವಲ ಒಂದು 6 ತಿಂಗಳು, 1 ವರ್ಷ ಇದ್ದರೆ ಮಾಗಡಿ ಚಿತ್ರಣ ಯಾವ ಥರ ಆಗುತ್ತೆ ಅಂತ ನೀವೆಲ್ಲ ನೋಡ್ಬೋದು. ಗುಣಮಟ್ಟದ ರಸ್ತೆ ಆಗಬೇಕು ಸರ್, ಇದು ಗುಣಮಟ್ಟದ ರಸ್ತೆ ಸರ್. ಗುಣಮಟ್ಟದಲ್ಲ ಸರ್, 3.5 ಕೋಟಿ ವೆಚ್ಚ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ ಸರ್. 1 ಕಿಲೋಮೀಟರ್ಗೆ 3.5 ಕೋಟಿ ವೆಚ್ಚದಲ್ಲಿ ಮಾಡ್ತಾ ಇರೋಂಥ ಕೆಲಸ ಕಳಪೆ ಕಾಮಗಾರಿ ಅಲ್ಲ. ಇವತ್ತೇನು NS ರೋಡು, ಇವತ್ತು ನಮ್ಮ ತಿರುಮಲಿ ರೋಡ್ ಆಗ್ತಾ ಇದೆಯಲ್ಲ, ಆ ಗುಣಮಟ್ಟದಲ್ಲಿ ಒಳ್ಳೆ ಕೆಲಸಗಳಾಗುತ್ತೆ. ಬಾಕ್ಸ್ ಮಾಡ್ತಾರೆ, ಆ ಕಡೆ ಈ ಕಡೆ ಬಾಕ್ಸ್ ಮಾಡ್ತಾರೆ, ಕವರಿಂಗ್ ಮಾಡ್ತಾರೆ.
ಇದೆಲ್ಲ ಲೈಟಿಂಗ್ ಪಾಪ ಎಲ್ಲ ಒಪ್ಕೊಂಡಿದ್ದಾರೆ. ಇಲ್ಲಿನ ರೈತಾಪಿ ಜನಗಳೆಲ್ಲರೂ ಸಹ ಒಪ್ಕೊಂಡಿದ್ದಾರೆ. ಎಲ್ಲ ಬಿಟ್ಕೊಟ್ಟು ದೇವಸ್ಥಾನ ಕೆಲಸ ಅಲ್ವಾ ಇದು, ಬಿಟ್ಕೊಡ್ತಾ ಇದ್ದಾರೆ. ಮತ್ತು ಒಳ್ಳೆ ಗುಣಮಟ್ಟದ ಕೆಲಸ ಆಗುತ್ತೆ ಸತಿ. ತಾವೇ ನೋಡ್ತಾ ಇರ್ತೀರ, ಕೆಲಸ ಸ್ಟಾರ್ಟ್ ಮಾಡ್ಬೇಕಾದ್ರೆ ಬಂದು ಗುಣಮಟ್ಟ ಯಾವ ಥರ ನಡೀತಾ ಅಂತ ನೀವು ಚೆಕ್ ಮಾಡ್ಬೋದು. ಸುಮ್ಮನೆ ಟೀಕೆ ಮಾಡೋದು ಬದಲು ಯಾವ ಥರ ಕೆಲಸಗಳಾಗ್ತಾ ಇದ್ದಂತೆ ತಾವು ಸಹ ಬಂದು ಮಾಧ್ಯಮದವ್ರು ಇರ್ತೀರ, ಅದು ಚೆಕ್ ಮಾಡ್ಬೋದು. ಒಳ್ಳೆ ಕೆಲಸ ಆಗ್ತದೆ. ಸಂಘಟನೆ ಆಗಿದೆ ಸರ್, ಈ ಚುನಾವಣೆ ಹತ್ರ ಸಂಘಟನೆ ಮಾಡ್ತಾ ಇದೀವಿ ಸರ್, ಸಂಘಟನೆ ಮಾಡ್ತೀವಿ. ಇನ್ನೆಲ್ಲ ನಮಗೂ ಒಂಥರ ಇವೆಲ್ಲ ಕಸಿ ಬಿಸಿಗಳೆಲ್ಲ ನೋಡಿ ನಮಗೂ ಅಸಹ್ಯ ಅನ್ಸ್ಬಿಟ್ಟೈತಿ. ರಾಜಕೀಯ ಅನ್ನೋದು ಅಸಹ್ಯ ಅನ್ಸ್ಬಿಟ್ಟೈತೆ. ಈಗ ನಾವು ಹೇಳೋದು ಅದನ್ನು ಚರ್ಚೆ ಮಾಡೋಕ್ಕೆ ಹೆಚ್ಚಿಗೆ ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಅದನ್ನೇನೋ ನಾವು ಕಾನೂನಾತ್ಮಕವಾಗಿ ಏನು ಹೋರಾಟ ಮಾಡಬೇಕು ಅದು ಹೋರಾಟ ಮಾಡ್ತೀವಿ. ಇನ್ನೇನು ಅಭಿವೃದ್ಧಿ ಕಡೆ ಚಿಂತನೆಯನ್ನು ಮಾಡುವಂಥ ಕೆಲಸ ಮಾಡ್ತಾ ಇದ್ದೀವಿ. ಸಂಘಟನೆ ಮಾಡ್ತೀವಿ ಸರ್. ಈಗ ಇನ್ನು ಕೆಲವೇ ದಿನಗಳಲ್ಲಿ ನಾವು ಬೂತು ಮಟ್ಟದ ಎಲ್ಲ ಮುಖಂಡರುಗಳನ್ನು ಕರೆದು, ಮತ್ತು ಈಗೇನು ನಮ್ಮನ್ನು ಹೊಸದಾಗಿ ಬ್ಲಾಕ್ ಪ್ರೆಸಿಡೆಂಟ್ ಮಾಡಿದ್ದಾರೆ, ನಮ್ಮದೊಂದು ಕಮಿಟಿ ಆಗಬೇಕು. ಆ ಕಮಿಟಿಗಳನ್ನೆಲ್ಲ ಇನ್ನು ಕೆಲವೇ ದಿನಗಳಲ್ಲಿ ಸುರೇಶ್ ಅಣ್ಣವ್ರನ್ನ ಒಂದು ದಿನಾಂಕವನ್ನು ಗೊತ್ತು ಮಾಡಿ ಉತ್ತಮವಾದ ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ ಸರ್. ಈಗ ಚಿಕ್ರೂಬಾವಿಯಲ್ಲಿ ನಡಿಬೇಕಾದಂಥ ಸಾರ್ವಜನಿಕ ಬಹಿರಂಗ ಸಭೆನ ಉದ್ದೇಶಪೂರ್ವಕವಾಗಿ ಶಾಸಕರು ಪೊಲೀಸ್ನನ್ನ ಇಟ್ಕೊಂಡು ತಡೆ ಹಿಡಿದಿದ್ದಾರೆ ಅಂತ ಮಾಜಿ ಶಾಸಕರು ಆರೋಪ ಮಾಡ್ತಾರೆ. ಈ ವಿಚಾರವಾಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ತಾವು ಮಾಡೋದು ಬೇಡ. ಎಲ್ಲ ರಣಯಡಿಗಳು ಮಾಡೋ ಅಂಥ ಕೆಲಸಗಳು ನಾವು ಮಾಡಲ್ಲ ಸರ್. ಅದನ್ನು ನಾವು ಆತ್ಮಪೂರ್ವಕವಾಗಿ ಒಂದು ಸತ್ಯಾಂಶ ಏನಿದೆ ಅದು ಈಚೆ ಬರಬೇಕು, ಜನಗಳಿಗೆ ಗೊತ್ತಾಗಬೇಕು ಅನ್ನೋ ಒಂದು ಚರ್ಚೆಗೆ ಇದು ಮಾಡಿದ್ದು ಬಿಟ್ಟರೆ ನಾವೆಲ್ಲ ಚರ್ಚೆ ಕರೆದಿದ್ದು. ಅವರೇ ಕರೆದ್ರು, ಈಗ ಅವರೇ ನಾವು ದಿನಾಂಕ ಗೊತ್ತು ಮಾಡೋದು, ಇದು ಅಂತ್ಯ ಆಗಿಬಿಡ್ಲಿ. ಒಂದು ಸುಮ್ಮನೆ ಪದೇ ಪದೇ ಅದು ಹೇಳೋದು ಬೇಡ ಅಂತೇಳಿ ಈಗ ನಾವು ಒಂದೇ ಸರ್ ಕೇಳ್ಕೊಳ್ಳೋಂಥದ್ದು. ಸರ್, ಮಾಧ್ಯಮದವ್ರು ಇದ್ದೀರ, ನೀವು ಇದಕ್ಕೆ ಟೀಕೆ ಮಾಡೋದು ಬೇಡ, ಚರ್ಚೆ ಮಾಡೋದು ಬೇಡ. ಮಾಧ್ಯಮದವ್ರು ಇದ್ದೀರಾ, ಮಾಧ್ಯಮದವ್ರ ಹತ್ರ ನೀವೇನಿದೆಯೋ ಅದನ್ನು ಬಿಡುಗಡೆ ಮಾಡಿಸಿ. ಅದಕ್ಕೆ ನಾವೇನು ಉತ್ತರ ಕೊಡಬೇಕು ಅದು ಕೊಡ್ತೀವಿ ಸಾಕು. ಬೇರೆ ಯಾರು ಬೇಡ. ಈಗ ನಮಗೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ. ಇನ್ನು ಪೊಲೀಸ್ನವರು ಪರಿಸ್ಥಿತಿ ನೋಡ್ಕೊಂಡಿದ್ರೆ ಕೊಡೋದಿಲ್ಲ. ದಯಮಾಡಿ ನೀವು ಮಾಧ್ಯಮದವ್ರು ಇದ್ದೀರಾ, ನೀವೇ ನ್ಯಾಯವಾದಿಗಳು, ನಿಮ್ಮ ಹತ್ರ ತೆಗೆದುಕೊಳ್ಳಿ. ನೀವು ತಗೊಂಡದ್ದೇನು ಲೋಪದೋಷಗಳಾಗಿದೆ, ನಮ್ಮ ಬಾಲಣ್ಣ ಎಷ್ಟು ಕೋಟಿ ಹೊಡ್ಕೊಂಡು ಹೋಗ್ಬಿಟ್ಟವ್ರೆ, ತಮ್ಮಜಣ್ಣ ಎಷ್ಟು ಕೋಟಿ ಹೊಡ್ಕೊಂಡು ಹೋಗ್ಬಿಟ್ಟವ್ರೆ, ಬೇರೆಲ್ಲ ಎಷ್ಟು ಕೋಟಿ ಹೊಡ್ಕೊಂಡು ಹೋಗ್ಬಿಟ್ಟವ್ರೆ ಅಂತೇಳಿ ಅದನ್ನು ಪ್ರದರ್ಶನ ಮಾಡಿದ್ರೆ ಅದಕ್ಕೆ ಉತ್ತರ ಕೊಡುವಂಥ ಕೆಲಸ ಮಾಡ್ಬೋದು ಅಷ್ಟೇ. ಬಿಟ್ಟರೆ ಅದೇನು ಮಂಡುವಾದಕ್ಕೆ ಅವೆಲ್ಲ ಇನ್ನು ಬೇಡ ಸರ್. ಇನ್ನು ಅಭಿವೃದ್ಧಿ ಕಡೆ ಚಿಂತನೆ ಮಾಡ್ತೀವಿ. ಆರೋಪಗಳಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್. ಕಂಪ್ಲೇಂಟ್ ಈಗಾಗಲೇ ಕೊಟ್ಟಿದ್ದೀವಿ. ಯಾರೇ ಏನಾದ್ರು ತಪ್ಪು ಮಾಡಿದರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ. ಇಲ್ಲ ಅಂದರೆ ಈ ಥರ ದೋಷಾರೋಪ ಏನು ಮಾಡ್ತಾ ಇದ್ದಾರಲ್ಲ ಅವ್ರ ಮೇಲೆ ಕ್ರಮ ತಗೊಳ್ಳಿ. ಒಂದು ಕಂಪ್ಲೇಂಟನ್ನು ಲಾಡ್ಜ್ ಮಾಡಿ. ಥ್ಯಾಂಕ್ ಯು ಸರ್.